ಒಂದು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಬೆಲೆ ಕೊಡುವುದಿಲ್ಲ ಇಲ್ಲಿ. ಮೇನ್ ಅದು ಅಧಿಕಾರಿಯವರು ತಾರತಮ್ಯ ಮಾಡ್ತಾರೆ. ಅದಲ್ಲಿ ಸ್ಪಷ್ಟ ಇಲ್ಲಿ ಯಾವುದೇ ಇದಿಲ್ಲ, ಎಲ್ಲದಕ್ಕೂ ತಾರತಮ್ಯ ಮಾಡೋದು. ಅಲ್ಲಿ ಹೋದರೆ ನೀರ್ಮೇಲ್ಮೈ ಅಧ್ಯಕ್ಷರನ್ನು ಕಡೆಗಣಿಸುವುದು, ಅವರ ಹೆಸರಿಲ್ಲ, ಹೆಸರು ಯಾರದು ಬೇಕಾದ್ರೂ ಬರಲಿ ಸದಸ್ಯರು, ತೊಂದರೆ ಇಲ್ಲ. ಆದರೆ ಇಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿರುವ ನೀರಿನಲ್ಲಿ ಸಮಸ್ಯೆರ ಒಂದು ಸಮಸ್ಯೆಯನ್ನೇ ಅವರು ಕೇಳುವುದಿಲ್ಲ, ಮೀಟಿಂಗ್ ಕರೆದರೆ ಆಗುವುದಿಲ್ಲ ಅಂತ ಹೇಳೋದು. ಇದೆಲ್ಲ ಹೇಳಿ ಈಗ ಏನು ಮಾಡಿದ್ದಾರೆ ಅಂತೆ ಇದು ಮಾಡಿದ್ದಾರೆ, ಬೇರೆಯವರನ್ನು ಮಾಡಿದ್ದಾರೆ. ಇದು ನಮಗೆ ಅನ್ಯಾಯ ಆಗಿದೆ. ಇದರಲ್ಲಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಪಿಡಿಒ ಅಧಿಕಾರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಪಿಡಿಒ ಅಧಿಕಾರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಅಧ್ಯಕ್ಷರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಅಧ್ಯಕ್ಷರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಅಧ್ಯಕ್ಷರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಅಧ್ಯಕ್ಷರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ತಾರತಮ್ಯ ಅಧ್ಯಕ್ಷರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ತಾರತಮ್ಯ ಅಧ್ಯಕ್ಷರಿಗೆ ಧಿಕ್ಕಾರ. ನೀರು ನೈರ್ಮಲ್ಯ ಸಮಿತಿಯನ್ನು ರಚಿಸಿ 4 ತಿಂಗಳಾಗಿರುವುದಷ್ಟೇ. ಇವತ್ತಾಗಿರ್ತದೆ ನಮ್ಮ ಸಾಮಾನ್ಯ ಸಭೆ ಇವತ್ತು ನಡೀತಾ ಇರುವಾಗ. ಇದರಲ್ಲಿ ಉಳಿದ ನಮ್ಮ 8 ಮಂದಿ ಸದಸ್ಯರನ್ನು ಬಿಟ್ಟು ಉಳಿದಂತಹ ಸದಸ್ಯರು ನೀಡಿದಂತಹ ಒಂದು ಮನವಿಗೆ ನಮ್ಮ ಜಮಾಲ್ ಅಧ್ಯಕ್ಷರನ್ನ, ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷರನ್ನ ನಮಗೆ ಬದಲಾಯಿಸಬೇಕು, ನಮಗೆ ಯಾವುದೇ ಕೆಲಸ ಆಗಲಿಲ್ಲ ಅಂತ ಆಗಿದ್ದರೆ ಅವರು ಮನವಿಯನ್ನು ನೀಡಿರುವಂಥದ್ದು. ಖಂಡಿತವಾಗಿ 4 ತಿಂಗಳಲ್ಲಿ ಅಧ್ಯಕ್ಷರು ಜಮಾಲ್ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ನೀತಿ ಸಂಹಿತೆ ಜಾರಿ ಇರುವುದರಿಂದ 4 ತಿಂಗಳಲ್ಲಿ ಅಲ್ಲಿ ಮುಷ್ಕರ ಇರುವುದರಿಂದ ಅವರಿಗೆ ಕೆಲಸ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆಗಲಿಲ್ಲ. ಇಲ್ಲಿ ನಾವು ಸಾಮಾನ್ಯ ಸಭೆಯಲ್ಲಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರು, ಒಂದು ನಮಗೆ ರಿಕ್ವೆಸ್ಟ್ ನಾವು ಎಷ್ಟು ಮಾಡಿದ್ರು ಕೂಡ ನಮ್ಮನ್ನು ಒಂದು ಗಣನೆಗೆ ತೆಗೆದುಕೊಳ್ಳದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಮತ್ತು ಅಧ್ಯಕ್ಷರು ಕೂಡ ನಮ್ಮನ್ನು ಒಂದು ನಮಗೆ ತುಂಬಾ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ನಮಗೆ ನ್ಯಾಯವನ್ನು ದೊರಕಿಸಿಕೊಳ್ಬೇಕು. ನಮ್ಮನ್ನ ಒಂದು ಗಣನೆಗೆ ತೆಗೆದುಕೊಳ್ಳದೆ ಅಧ್ಯಕ್ಷರು ಹಾಗೂ ಬಿಜೆಪಿಯ ಬೆಂಬಲಿತ ಅಧ್ಯಕ್ಷರು ಹಾಗೂ ನಮ್ಮ ಒಂದು ಅಭಿವೃದ್ಧಿ ಅಧಿಕಾರಿಯವರು ಒಂದು ಗ್ರಾಮದ ಎಲ್ಲ ಸದಸ್ಯರನ್ನ ಒಂದು ಒಟ್ಟಿಗೆ ಒಂದು ಅವರು ಸಮಾನರಾಗಿ ಕಾಣದೆ ತಾರತಮ್ಯವನ್ನ ಇಲ್ಲಿ ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಇದಕ್ಕೆ ಅಲ್ಲಿಯ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯಾದಂತಹ ನ್ಯಾಯವನ್ನ ಇಲ್ಲಿ ಅವರು ನೀಡುವುದಿಲ್ಲ. ನಮಗೆ ಒಂದು ಸದಸ್ಯರು ಅಂತ ಹೇಳಿಕೊಂಡು ಒಂದು ಗೌರವ ಕೂಡ ಕೊಡದೆ ನಾವು ಪಂಚಾಯತ್ ಮೀಟಿಂಗ್ ಹಾಲ್ನಿಂದ ಹೊರಗೆ ಬಂದು ಇಲ್ಲಿ ಬಹಿಷ್ಕಾರ, ಇಲ್ಲಿ ಬಿಸಿಲಿನಲ್ಲಿ ನಿಂತು ನಾವು ಮುಷ್ಕರ ಆಗ್ತಾ ಇದ್ದೇವೆ. ಏಕೆಂದ್ರೆ ಅಧ್ಯಕ್ಷರು ಕೂಡ ಯಾರು ಕೂಡ ಕೈ ಮೇಲೆ ಮಾಡದಿದ್ರೆ ಅವರನ್ನು ಬಹುಮತ ಮಾಡಿ ಅಂತ ಕೈ ಮೇಲೆ ಮಾಡಿಸಿ ಈ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ.